ಈ ವಿಷಯದಲ್ಲಿ ನಾನು ಪುಣ್ಯವಂತ. ಚೂಮ್ ಅಂತಾರೆ. ಬಿಸಿ ಬಿಸಿ ಮುದ್ದೆ ಉಪ್ಪಿನಕಾಯಿ ಜೊತೆಲಿ ಮತ್ತು ಹಪ್ಪಳ ನೆಂಚ್ಕೊಳೋದಕ್ಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಇದನ್ನೆಲ್ಲ ಹೇಳೋದಕ್ಕೆ ಅಮ್ಮ ಮಗಳಿಲ್ಲ, ಮನೇಲಿದ್ದಾರೆ. ನಾನು ಬೆಳಬೆಳಿಗ್ಗೆ ಹೊಲ್ದ ಹತ್ರ ಬಂದೆ, ಅದಕ್ಕೆ ನಾನೇ ಹೇಳ್ಬಿಟ್ಟೆ. ಈಗ ಸಗಣಿ ಹೊತ್ಕೊಬಂದು ಸಗಣಿ ಹಾಕಿ ತಿಪ್ಪೆಗೆ ಮತ್ತು ಕರು ಹೊಡ್ಕೊಬಂದಿದ್ದೀನಿ ನೋಡಿರಿ. ಕರು ಹೊಡ್ಕೊಬಂದು ಕರುಗೆ ಮೇವು ಕೊಯ್ದು ಹಾಕಿದ್ದೀನಿ. ಕರು ಮೇವು ಮೇಯ್ತಾಯಿತೆ. ಇದು ಮುಖವಾಡ ಅಂತೀವಿ, ಇದು ಮುಖವಾಡ. ಇದಕ್ಕೆ ಮೂಗ್ಗೆರ್ಸ್ತಾರೆ, ಮೂಗು ದಾರ ಇಕ್ತಾರೆ. ಆ ಮೂಗು ದಾರ ಮೂಗು ಗಾಯ ಮಾಡ್ಕೊಬಿಟ್ಟಿದ್ದು. ಏನೋ ಮೇಯ್ಬೇಕಾದ್ರೆ ಕೂಳೆ ಏನೋ ಚುಚ್ಕೊಂಡು ಮೂಗಿಗೆ ಗಾಯ ಆಗಿಬಿಟ್ಟಿತ್ತು. ಅದಕ್ಕೆ ಅದು ಯೆಲ್ಲೋ ಕಲರ್ ಕಾಣ್ತಿದ್ದೆ ನೋಡಿ, ಅರಿಶಿನ ಕಲರ್. ಅದು ಮುಖವಾಡ ಇಕ್ಕಿರೋದು. ಮೂಗು ದಾರ ತೆಗ್ದಾಕಿ ಅದು ಗಾಯ ಒಣಗಿದ್ಮೇಲೆ ಮೂಗು ದಾರ ಇಕ್ಬೇಕು. ಆಮೇಲೆ ಇದು ಈ ಹಗ್ಗ ಐತಲ್ಲ ಸಣ್ಣದಿದು, ಕೊಳ್ಳು ಸುತ್ತ ಹಾಕೋದು, ಇದನ್ನು ಕೊಳದಂಡಿ ಅಂತಾರೆ. ಆ ಕರ ಮೇಯ್ತಾ ಇರಲಿ. ನನಗೆ ಇನ್ನೊಂದು ಕೆಲಸ ಐತೆ, ಅದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಕೆಳಗಡೆ. ನಮ್ಮ ಚಿಕ್ಕಪ್ಪ ಅವ್ರು ಹುಣಸೆ ಗಿಡದ, ನಮ್ಮ ಚಿಕ್ಕಪ್ಪ ಅವ್ರ ಹೊಲ್ದ ಹತ್ರ. ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು, ಯಾವುದೋ ಕರುದೇನೋ ವೀಡಿಯೋ ಹಾಕಿದಾಗ ಕಮೆಂಟ್ ಮಾಡಿದರು. ಅದು ನೋಡಿರಿ, ನಮ್ಮ ಹಳೆ ಕರೆಂಟ್ ರೂಮು, ಅದರಲ್ಲೆಲ್ಲ ಸ್ಟಾರ್ಟ್ರು, ಸ್ವಿಚ್ ಬೋರ್ಡು ಏನೇನೋ ಇರ್ತವೆ, ಪ್ಯಾನಲ್ ಬೋರ್ಡ್ ಅಂತಾರಲ್ಲ, ಅದೆಲ್ಲ ಇರುತ್ತೆ. ಹಳೇ ಕಾಲದದು. ಅದೇನು ಕರುದು ಹೇಳ್ತಿದ್ದಲ್ಲ, ಒಬ್ರು ಯಾರೋ ಕಮೆಂಟ್ ಮಾಡಿದರು ಕರು ವೀಡಿಯೋ ಹಾಕಿದಾಗ. ಅದು ಕರು ಅಲ್ಲಪ್ಪ, ಪಡ್ಡೆ ಅಂತ ಅನ್ಬೇಕು ಅಂತ. ಹೌದು, ಅದು ಪಡ್ಡೆನೇ. ಪಡ್ಡೆ ಅಂದರೆ ಏನಂತಾರೆ, ಪಡ್ಡೆ ಐಕ್ಳು, ಪಡ್ಡೆ ಹುಡುಗರು ಅಂತಾರಲ್ಲ. ಅಂದರೆ ಪಡ್ಡೆ ಹುಡುಗರು ಅಂದ್ರೆ ಹರೆಯಕ್ಕೆ ಬಂದಿರೋರು, ಹರೆಯ ಅಂತಾರಲ್ಲ, ಟೀನೇಜ್, ಅದಕ್ಕೆ ಬಂದಿರೋ ಪಡ್ಡೆ ಹುಡುಗರು ಅಂತ. ಅದಂಗೆ ಅದೂ ಕರುನೂ ಅಷ್ಟೇ. ಪಡ್ಡೆ ಅಂದರೆ ಹರೆಯಕ್ಕೆ ಬಂದಿರುತ್ತೆ. ಅದಕ್ಕೆ ಒಂದು 7 ಅಂದರೆ ಗರ್ಭಧಾರಣೆ ಅಂತಾರೆ. ನಮ್ಮ ಕಡೆ 7 ಅಂತಾರೆ, 7 ಕೊಡ್ಸೋದು ಅಂತ. ಅದಕ್ಕೆ ಗರ್ಭಧಾರಣೆ ಮಾಡಿಸಿದ್ವಿ. ಅದು ಪಡ್ಡೆನೇ ಅಂತಾರೆ. ಅಂದರೆ ಈಗ ನಮ್ಮನೇಲಿ ಚಿಕ್ಕ ಕರು ನಮ್ಮನೇಲಿ ಹುಟ್ಟಿದ್ದು, ಹುಟ್ಟಾಗ್ಲಿಂದ ನಾವು ಅದನ್ನು ಕರು ಅಂದ್ಕೊಂಡು ಅದೇ ರೂಢಿ. ಇವಾಗ ಯಾರನ್ನ ದೊಡ್ಡವ್ರನ್ನ, ಈ ಚಿಕ್ಕ ಮಕ್ಕಳಲ್ಲಿ ಗುಂಡ, ಚಿನ್ನು ಏನೇನೋ ಹೇಳ್ತಾರಲ್ಲ, ಅವ್ರು ದೊಡ್ಡವರಾದರೂ ಅವ್ರನ್ನ ಗುಂಡು ಅಂತಿರ್ತಾರಲ್ಲ, ಹಂಗೆ. ಇವಾಗ ನನ್ನ ತಮ್ಮನೂ ಇದ್ದಾನೆ, ಅವನ ಹೆಸರು ವಿನಯ್ ಅಂತ ಇದೆ. ಆದರೆ ಅವನ್ನ ಚಿಕ್ಕವನಿದ್ದಾಗ ಗುಂಡುಗಿದ್ದ ಅಂತ ಗುಂಡ ಅಂತ ಕರೀತಾಯಿದ್ರು. ಬೆಳೆದು ಇಷ್ಟು ಮದುವೆ ಆಗಿ ಅವನಿಗೊಂದು ಮಗು ಆದ್ರೂ ಬೇರೆಯವರು ಕೆಲವರು ಹಂಗೇ ಗುಂಡ ಬಂದಿಲ್ವಾ, ಗುಂಡ ಚೆನ್ನಾಗವನ, ಈ ಥರನೇ ಕೇಳ್ತಾರೆ, ಗುಂಡ ಅಂತಾರೆ. ಹಂಗೇ ನಾವು ಕರು ಒಂದು ರೂಢಿಯಾಗಿ ಕರು ಅಂತಲೇ ಹೇಳ್ತೀವಿ ಅಷ್ಟೇ. ಅದು ಪಡ್ಡೆನೇ. ನೋಡಿರಿ, ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಹುಣಸೆ ಮರ. ಎಷ್ಟೊಂದು ಹುಣಸೆ ಹೂವು ಬಿಟ್ಟೈತೆ ನೋಡಿರಿ. ಈ ಸಲ ಸಖತ್ತು ಹುಣಸೆ ಕಾಯಿ ಬಿಡ್ತೈತೆ ಈ ಮರ. ಅಂದರೆ ವರ್ಷ ಬಿಟ್ಟು ವರ್ಷ ಬಿಡೋದಿದು. ಈ ಹೋದ ವರ್ಷ ಕಡಿಮೆ ಬಿಟ್ಟಿತ್ತು, ಈ ವರ್ಷ ಜಾಸ್ತಿ ಬಿಟ್ಟೈತೆ. ಇಲ್ಲಿ ಏನು ಕೆಲಸ ಅಂದರೆ, ನನಗೆ ಹುಣಸೆ ಮೊಗ್ಗು ಕಿತ್ಕೊಬರಕ್ಕೆ ಹೇಳಿದ್ರು ನಮ್ಮ ಶ್ರೀಮತಿಯವರು. ಅದಕ್ಕೇ ನೋಡ್ರಿ, ಈ ಥರ ಹುಣಸೆ ಮೊಗ್ಗಿದು ಕಿತ್ಕೊಬರಕ್ಕೆ ಹೇಳಿದ್ರು. ಅದಕ್ಕೆ ಕಿತ್ಕೊಳಕ್ಕೆ ಬಂದಿದ್ದೀನಿ. ಹಂಗೇ ಹುಣಸೆ ಮೊಗ್ಗೆಲ್ಲ ಕಿತ್ಕೊಂಡಾಯಿತು. ಈಗ ಮನೆಗೆ ಹೋಗಬೇಕು. ಹುಣಸೆ ಮೊಗ್ಗು ಹಾಕಿ ಲಾಸ್ಟ್ ಟೈಮ್ ಒಂದು ಸೊಪ್ಪೆಲ್ಲ ಕಿತ್ಕೊಂಡೋಗಿ ನಾನು ನಮ್ಮ ಜಾಣೆ ಮಗಳು ಬಂದು ಹೊಲ್ದ ಹತ್ರ ಸೊಪ್ಪು ಕಿತ್ಕೊಂಡೋಗಿದ್ವಿ. ನೀವು ನೋಡಿರ್ತೀರ ವ್ಲಾಗಲ್ಲಿ. ಆ ಹುಣಸೆ ಮೊಗ್ಗು ಕಿತ್ಕೊಂಡೋಗಿ ಮಸ್ಸೊಪ್ಪು ಅಂತಾರಲ್ಲ, ಉಳ್ಸೊಪ್ಪು, ಆ ಸಾಂಬಾರು ಮಾಡಿದರು ಹುಣಸೆ ಮೊಗ್ಗು ಹಾಕಿ. ಇವತ್ತೂ ಸಹ ಹುಣಸೆ ಮೊಗ್ಗು ಹಾಕ್ಬಿಟ್ಟು ಬೇರೆ ಸಾಂಬಾರು ಮಾಡ್ತಾರೆ. ಆದರೆ ನಮ್ಮ ಕಡೆ ಹುಣಸೆ ಹೂವು ಬಿಟ್ಟಾಗ ಹುಣಸೆ ಮೊಗ್ಗು ಬಳಸ್ಕೊಂಡೇ ಬೇರೆ ಥರ ಕೆಲವೊಂದು ಸಾಂಬಾರು ಮಾಡ್ತಾರೆ. ಇವತ್ತು ಬೇರೆ ಸಾಂಬಾರು ಮಾಡ್ತಾವ್ರೊಂದು. ಬರೀ ಹುಣಸೆ ಮೊಗ್ಗು ಅಷ್ಟೇ ಅಲ್ಲ, ಇದು ಕಾಯಿ ಆಗುತ್ತಲ್ಲ, ಹಸುಗಿರುತ್ತೆ ಕಾಯಿ, ಹಸಿರು ಕಲರ್, ಗ್ರೀನ್ ಕಲರ್ ಕಾಯಿ ಇರುತ್ತೆ, ಹುಣಸೆ ಕಾಯಿ ಇರುತ್ತೆ. ಹಣ್ಣಾಗೋದಕ್ಕೂ ಮುಂಚೆ, ಹಣ್ಣಾಗೋದಕ್ಕೂ ಮುಂಚೆ ಕಾಯಿ ಇದ್ದಾಗ ಆ ಕಾಯಿ ಹಾಕಿ ಸಹ ಸಾಂಬಾರು ಮಾಡ್ತಾರೆ. ಅದು ಮುಂದೆ ಕಾಯಿ ಆಗುತ್ತಲ್ಲ ಹುಣಸೆಕಾಯಿ, ಆವಾಗ ಅದು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈಗ ಹುಣಸೆ ಮೊಗ್ಗು ಕಿತ್ಕೊಂಡು ಆಯಿತು, ಹೊರಡೋಣ ಅಂತ ಅಂದ್ಕೊಂಡಾಗ ನನಗೆ ಇನ್ನೊಂದು ನೋಡಿರಿ, ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ಅಲ್ಲಿ ಮಾವಿನ ಗಿಡ ಕಾಣ್ತಾಯಿತ್ತು ನೋಡಿರಿ, ನಮ್ಮ ಚಿಕ್ಕಪ್ಪ ಅವ್ರದ್ದೇ ಮಾವಿನ ಗಿಡ. ಅದು ಇದೆ ನೋಡಿರಿ, ಮಾವಿನ ಗಿಡ ಕಾಯಿ ಬಿಟ್ಟವೆ. ಇದು ಮಲ್ಗೋಬಾ ಕಾಯಿ, ಎಷ್ಟು ದಪ್ಪ ಇರ್ತವೆ ನೋಡಿರಿ. ಇಲ್ಲೊಂದು ಕಾಯಿ ಬಿದ್ದೋಗ್ಬಿಟ್ಟೈತೆ, ಅದು ಹೆಂಗೆ ಬಿತ್ತೋ ಗೊತ್ತಿಲ್ಲ. ಇಲ್ಲಿ ಎಲೆ ಎಲ್ಲ ಬಿದ್ದೈತೆ, ಕಾಯಿ ಬಿದ್ದೈತೆ. ಏನಾದರೂ ಪಕ್ಷಿ ಏನಾದರೂ ಕುಕ್ಕಿ ಬಿತ್ತ, ಏನಾದರೂ ಬಾರಕ್ಕೆ ಬಿತ್ತ, ಏನು ಬಿತ್ತ ಗೊತ್ತಿಲ್ಲ. ಈ ಕಾಯಿನ ತಗೊಂಡು ಹೋಗ್ತೀನಿ ಮನೆಗೆ. ನಾನು ಹೆಂಗೂ ಬಿದ್ದೋಯ್ತಲ್ಲ, ವೇಸ್ಟ್ ಆಗುತ್ತೆ. ನೋಡಿರಿ, ಬಿದ್ದಿರೋ ಮಾವಿನಕಾಯಿ ತಗೊಂಡಿದ್ದೀನಿ. ಇದೊಂದು ಮಾವಿನಕಾಯಿ ತಗೊಂಡೋಗಿ ಏನು ಮಾಡ್ಬೋದು ಇವರು ಅಂತ ಅಂದ್ಕೋಬೋದು ನೀವು. ಇದರಲ್ಲಿ ನಮ್ಮ ಶ್ರೀಮತಿಯವ್ರು ಏನಾದರೂ ಮಾಡ್ತಾರೆ, ಅಡುಗೆಗೆ ಬಳಸ್ತಾರೆ. ಮಾವಿನಕಾಯಲ್ಲೂ ಬರೀ ಹುಣಸೆಕಾಯಿ ಅಷ್ಟೇ ಅಲ್ಲ, ಮಾವಿನಕಾಯಲ್ಲೂ ಹಲವಾರು ರೀತಿ ಅಡುಗೆ ಮಾಡ್ತಾರೆ ನಮ್ಮ ಶ್ರೀಮತಿಯವರು.
ಈ ಮಾವಿನಕಾಯಿನ ಅಡುಗೆಗೆ ಬಳಸ್ತಾರೆ. 1 ನಿಮಿಷ ಹಂಗೆ ಇರ್ರಿ, ನಾನು ಮಾತಾಡೋದಿಲ್ಲ. ಸುತ್ತ ಸರೌಂಡಿಂಗಲ್ಲಿ ಬರೋ ಶಬ್ದ ಏನಿದೆ, ಸೌಂಡು, ಅದನ್ನು ಕೇಳಿಸ್ಕೊಳ್ರಿ. ಹಾಗೆಯೇ ಕೇಳಿಸಿದೆ ಅನಿಸುತ್ತೆ ನಿಮಗೆ. ಸುತ್ತ ಈ ಕಡೆ ಆ ಕಡೆ ಎಲ್ಲ ಸುತ್ತಮುತ್ತೆಲ್ಲ ಈ ಪಕ್ಷಿಗಳು, ಬೆಳಗ್ಗೆ ಎದ್ದು ಪಕ್ಷಿಗಳು ಕೂಗೋದು, ಆ ಶಬ್ದ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳೋದಕ್ಕೆ. ಈ ನಿಜ ಹೇಳಬೇಕು ಅಂದರೆ ಸಿಟಿಗಿಂತ ಹಳ್ಳಿ ಜೀವನನೇ ಬೆಸ್ಟು. ಬೆಳಿಗ್ಗೆ ಎದ್ದು ಹಿಂಗೆ ಹೊಲ್ದತ್ರ ಬಂದರೆ ಇಷ್ಟು ನೂರಾರು ಥರ ಹಕ್ಕಿ ಪಕ್ಷಿಗಳು ಕೂಗೋ ಶಬ್ದ ಎಲ್ಲ ಕೇಳಿಸ್ಕೊಳ್ಳೋ ಒಂಥರ ಚೆಂದ. ಹಳ್ಳಿನಲ್ಲಿ ಏನಂದರೆ ಸ್ವಲ್ಪ ಕಷ್ಟ ಇರುತ್ತೆ, ಅಂದರೆ ದುಡ್ಡು ಕಾಸಿನ ವಿಷಯಕ್ಕೆ, ಆರ್ಥಿಕ ಪರಿಸ್ಥಿತಿ. ಆದರೆ ಸುಖ, ಶಾಂತಿ, ನೆಮ್ಮದಿ ಏನೋ ಇರುತ್ತಲ್ಲ, ಅದೆಲ್ಲ ಇರುತ್ತೆ. ಸಿಟಿ ಜೀವನ ಅದು ಅನಿವಾರ್ಯ. ಯಾಕೆಂದರೆ ಓದಿರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ದುಡಿಬೇಕು, ದುಡ್ಡು ಮಾಡಬೇಕು, ಅದು ಅನಿವಾರ್ಯ, ಹೋಗಲೇಬೇಕು. ಆದರೂ ಅಲ್ಲಿ ಹೋಗಿ ದುಡ್ಡು ಮಾಡೋರು, ಕೆಲಸದವರು ಎಲ್ರದ್ದು ಕೊನೆ ಕನಸು. ನಾನು ತುಂಬ ಜನರನ್ನು ಕೇಳಿದ್ದೀನಿ, ಏನು ಕನಸು ಅಂದರೆ, ಅಪ್ಪ ಲಾಸ್ಟ್ ಟೈಮಲ್ಲಿ ನಾನು ಎಲ್ಲಾದರೂ ಜಮೀನಿನ ಹತ್ರ ಹೋಗ್ಬಿಟ್ಟು ಮನೆ ಕಟ್ಟಿ ಅಲ್ಲಿ ಬದುಕಬೇಕು, ಅಲ್ಲಿ ಚೆನ್ನಾಗಿರಬೇಕು ಅಂತಲೇ ಅವ್ರ ಕನಸಾಗಿರುತ್ತೆ ತುಂಬ ಜನರದ್ದು. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಕಾರಣದಿಂದ ಅವರೆಲ್ಲ ಅಲ್ಲಿ ದುಡಿತಾ ಇರ್ತಾರೆ. ಈ ವಿಷಯದಲ್ಲಿ ನಾನು ಪುಣ್ಯವಂತ. ನಾನು ಜಾಸ್ತಿ ಓದಲಿಲ್ವಲ್ಲ, ಅದಕ್ಕೆ. ಜಾಸ್ತಿ ಓದಿದರೆ ಬಹುಶಃ ನಾನು ಎಲ್ಲ ಬೆಂಗಳೂರು ಸಿಟಿ ಎಲ್ಲಾದರೂ ಹೋಗಿ ಕೆಲಸ ಮಾಡ್ಕೊಂಡಿರ್ತಿದ್ದೆ. ಜಾಸ್ತಿ ಓದಲಿಲ್ಲ ಜೀವನದಲ್ಲಿ, ಅದಕ್ಕೆ ಇಲ್ಲ ಹಳ್ಳಿಲಿದ್ದೀನಿ, ನೆಮ್ಮದಿ ಆಗಿದ್ದೀನಿ ಒಂಥರ. ಚೂಮ್ ಅಂತಾರೆ ನೋಡ್ರಿ. ನಮ್ಮ ಶ್ರೀಮತಿಯವರು ಇದು ಮರದಲ್ಲಿ ಕೇರ್ಕೋತವ್ರು. ಏನಂದರೆ ಹುಣಸೆ ಮಗ್ತಿದ್ನಲ್ಲ, ಅದೆಲ್ಲ ಹೂವು ಇರ್ತವೆ ಅಂಥವು, ಮತ್ತು ಕಡ್ಡಿ ನಡೆದಿದ್ರೆ, ಮತ್ತು ಈ ಥರ ಹೂವಿನ ರೆಕ್ಕೆ ಇರ್ತವೆ, ಮತ್ತು ಇನ್ನೊಂದು ಏನು ಸಣ್ಣ ಹುಳ ಇರ್ತಾವಲ್ವ ಒಂದೊಂದರಲ್ಲಿ, ಆ ಹುಳ ಅಂಥವೆಲ್ಲ ಇದ್ದರೆ ಕೇರಿ ತೆಗೆದಾಕ್ಬೇಕು. ಅದಕ್ಕೆ ಎಲ್ಲ ಕೇರ್ಕತ್ತವ್ರು ಮರದಲ್ಲಿ. ಮಳೆ ಬೇರೆ ಶುರುವಾಗ್ಬಿಡ್ತಲ್ಲ ಸಣ್ಣಗೆ ಮಳೆ ನಿಂತಾ ಐತಿ. ಗೂಡ್ರ ಅಂತೀವಿ ನಮ್ಮ ಕಡೆ, ಕೆಲವರು ಸೋನೆ ಮಳೆ ಅಂತಾರಲ್ಲ, ನಾವು ಗೂಡ್ರ ಅಂತೀವಿ. ಸಣ್ಣಗೆ ಹನಿ ಉದುರ್ತಾ ಐತೆ ನೋಡ್ರಿ. ನಮ್ಮ ಶ್ರೀಮತಿಯವರು ಓಕೆ ಹೇಳಮ್ಮ. ಈಗ ನಮ್ಮ ಶ್ರೀಮತಿಯವರು ಹುಣಸೆ ಮಗ್ಗನ್ನೆಲ್ಲ ಕೇರ್ಕೊಬಂದ್ರು, ಮರದಲ್ಲಿ ನೋಡಿದ್ರಲ್ಲ, ಕೇರ್ಕೊಬಂದು ಸಾಂಬಾರು ಮಾಡೋಕ್ಕೆ ಕೂತಿದ್ದಾರೆ. ಸಾಂಬಾರು ಮಾಡೋದಕ್ಕೆ ಏನೇನು ಐಟಮ್ ತೊಗೊಂಡಿದ್ದಾರೆ ನೋಡ್ರಿ. ಹುಣಸೆ ಮೊಗ್ಗು, 2 ಬದನೆಕಾಯಿ, 1 ಟೊಮೊಟೊ, 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೊಗರಿಬೇಳೆ, ಅರಿಶಿನ, ಧನಿಯಾ ಪುಡಿ, ಇದು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ನೀರು, ಕಟ್ ಮಾಡೋದಕ್ಕೆ ಕತ್ತಿ, ತರಕಾರಿ ಕಟ್ ಮಾಡೋದಕ್ಕೆ ಇಷ್ಟು ತಗೊಂಡಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತೀರಾ ಮೇಡಮ್? ಈಗ ತರಕಾರಿ ಕಟ್ ಮಾಡ್ಕೊಬಿಡ್ತೀನಿ. ಓಕೆ. ಕಟ್ ಮಾಡ್ಕೋತಾರೆ ಅನ್ಬಾರ್ದು, ನೀವು ಕನ್ನಡ ಇವ್ರು ತಾನೇ ಹಚ್ತೀವಿ ತರಕಾರಿನೆಲ್ಲ, ತರಕಾರಿ ಹಚ್ಕೊಳೋದು. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯಕ್ಕೆ ಪಾಪ ಇನ್ನೂ ಮಗಳು ಎದ್ದಿಲ್ಲ, ಇಲ್ಲಾಂದ್ರೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ ಕೊಡ್ತಾ ಇದ್ಲು. ಜಾಣೆ ಮಗಳು ಬಂದು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ಲು. ನಮ್ಮ ಶ್ರೀಮತಿಯವರೇ ಮಾಡ್ಕೋಬೇಕು ಇವಾಗೆಲ್ಲ ಪಾಪ. ಬದನೆಕಾಯಿ ಇಲ್ಲಮ್ಮ, ಉಳ್ಕಾಯಿ ಇರಲ್ಲ, ಆ ಥರ ನೋಡಿ ಹೆಚ್ಕೋಬೇಕು. ಬದನೆಕಾಯಲ್ಲಿ ಉಳ್ಕಾಯಿ ಇಲ್ಲದೆ ಇರೋದನ್ನ ನೋಡಿ ಹಚ್ಬಿಟ್ಟು ನೀರಲ್ಲಿ ಹಾಕ್ಬೇಕು. ಈ ಥರ ನೀರಲ್ಲಿ ಹಾಕೋತಾರೆ ಬದನೆಕಾಯಿನ. ಬೇರೆ ತರಕಾರಿನೂ ಅದು ಬದನೆಕಾಯಿ ನೀರಲ್ಲಿ ಯಾಕೆ ಹಾಕೋದು ಅಂದರೆ ಕಪ್ಪಾಗ್ಬಿಡುತ್ತೆ ಅಂತ. ಬೇರೆ ತರಕಾರಿನೂ ನೀರಲ್ಲಿ ಹಾಕೊಂಡಿದ್ದಾರೆ, ಆಮೇಲೆ ಹೆಚ್ಕೋತಾರೆ. ಬೇರೆ ತರಕಾರಿ ತೊಳೆಯೋದಕ್ಕೆ ಅಂತ ಹಾಕಿರೋದು. ಈಗ ತರಕಾರಿ ಹೆಚ್ಕೊಂಡಿದ್ದೆಲ್ಲ ಆಯ್ತಾ? ಇಲ್ಲ, ಇನ್ನು ಹಚ್ಕೋಬೇಕು. ಬೆಳ್ಳುಳ್ಳಿ ಸುಲ್ಕೊಬಿಡ್ತೀನಿ ಫಸ್ಟ್. ಬೆಳ್ಳುಳ್ಳಿ ಸುಲ್ಕೋಬೇಕು. ನನ್ನ ಮಗಳಿಲ್ಲ ಪಾಪ, ನನ್ನ ಮಗಳಿದ್ದಿದ್ರೆ ನನ್ನ ಮಗಳು ಸುಲ್ಕೊಡೋಳು. ಗಂಡ ಸುಲ್ಕೊಡಲ್ಲ, ನಮ್ಮ ಮನೆಯವ್ರು ಸುಲ್ಕೊಡಲ್ಲ. ಚಪಾತಿ ಸುಟ್ಟು ಕೊಡ್ತೀನಿ ನನ್ಗೆ ಗೊತ್ತಾ? ಹೌದು, ನಮ್ಮ ಮನೇಲಿ ಚಪಾತಿ ಸುಡೋದೇ ನಮ್ಮ ಮನೆಯವರು. ಚೆನ್ನಾಗಿ ಸುಡ್ತೀನಿ ಚಪಾತಿ ನಾನು. ಅದಕ್ಕೆ ಈಗ ಚೆನ್ನಾಗಿ ಸುಡಲ್ಲ ಅಂತ ಯಾರು ಹೇಳಿದ್ದು? ಅಲ್ಲ, ಇವ್ರಿಗೆ ಹೇಳ್ತಾ ಇದ್ದೀನಿ ಗೊತ್ತಾಗ್ಲಿ ಅಂತ. ಅವ್ರು ಬ್ಲಾಗಲ್ಲಿ ನೋಡಿರ್ತಾರೆ ಬಿಡು ಚಪಾತಿ ಸುಡ್ಬೇಕಾದ್ರೆ. ನೋಡಿಲ್ಲ, ಯಾವತ್ತೂ ಬ್ಲಾಗ್ ಹಾಕಿಲ್ಲ ಚಪಾತಿ ಸುಡೋದು. ಹೌದಾ? ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದಾಗ ಅವ್ರು ಚಪಾತಿ ಸುಡ್ತಾರೆ, ನೋಡಿವ್ರಂತೆ. ಅವಾಗ ನಮ್ಮ ಶ್ರೀಮತಿ ಅವ್ರು ವಿಡಿಯೋ ಮಾಡ್ತಾರೆ, ಬ್ಲಾಗ್ ಅವಾಗ ನೋಡಿವ್ರಂತೆ. ನೋಡ್ರಿ, ನಮ್ಮ ಶ್ರೀಮತಿಯವರು ತರಕಾರಿ ಎಲ್ಲ ಹಚ್ಚಿಟ್ಕೊಂಡವ್ರೆ. ತರಕಾರಿ ನೋಡ್ರಿ ಹೆಂಗೆ ಅಂದ್ರೆ ಈರುಳ್ಳಿ, ಟೊಮೊಟೊ ಎಲ್ಲ ಇಷ್ಟಿಷ್ಟು ದಪ್ಪ ಹಚ್ಚಿಟ್ಕೊಂಡವ್ರೆ.
ಬೆಳ್ಳುಳ್ಳಿ ಸಿಪ್ಪೆ ಸುಲ್ದಿಟ್ಕೊಂಡವ್ರೆ. ಇದು ಹೇಳಿದ್ನಲ್ಲ ಹಸಿಮೆಣಸಿಕಾಯಿ ಹಂಗೆ ಹಾಕಬೇಕು ಅಂತ. ಹಚ್ಚಿಲ್ಲ ಹಂಗೆ ಹಾಕ್ತೀನಿ. ಬದನೆಕಾಯಿ ಮಾಮೂಲಿ ನೀರಲ್ಲೇ ಹಾಕಿಟ್ಟವ್ರೆ. ಆಮೇಲೆ ಹುಣಸೆ ಮಗ್ಗು, ತೊಗರಿಬೇಳೆ ತೊಳೆದಿಟ್ಕೊಂಡವ್ರೆ ಕುಕ್ಕರ್ಗೆ ಹಾಕಿ. ಮೇನ್ ಹುಣಸೆ ಹುಣಸೆ ಮಗ್ಗುನು ತೊಳೆದಿಟ್ಕೊಂಡವ್ರೆ. ಈಗ ಹುಣಸೆ ಮೊಗ್ಗು ಏನಾದ್ರು ಇಲ್ಲ ಅಂದ್ರೆ 2 ಟೊಮೊಟೊ ಹಣ್ಣು ಹಾಕೊಂಡು ಮಾಡ್ಕೋಬಹುದು ಸಾಂಬಾರ್ನ. ಹುಣಸೆ ಮೊಗ್ಗು ಇರೋದ್ರಿಂದ ನಾನು ಒಂದು ಚಿಕ್ಕದು ಮೀಡಿಯಂ ಸೈಜ್ ಒಂದು ಟೊಮೊಟೊ ಹಣ್ಣನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಓಕೆ, ಈಗ ಸಾಂಬಾರ್ ಮಾಡುವ ವಿಧಾನ. ಬೇಳೆ ತೊಳೆದಿಟ್ಕೊಂಡಿದೀನಿ. ಈಗ ಹಚ್ಚಿರೋ ತರಕಾರಿ ಎಲ್ಲ ಕುಕ್ಕರ್ ಒಳಗೆ ಹಾಕ್ಬಿಡ್ತೀನಿ. ಹೌದಾ? ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ತೀನಿ ಕುಕ್ಕರ್ಗೆ. ಎಲ್ಲ ಒಂದು ಸಲ ಕುಕ್ಕರ್ಗೆ ಹಾಕ್ಬಿಡೋದು. ಬದನೆಕಾಯಿ ಎಲ್ಲ ತರಕಾರಿನೂ ಕುಕ್ಕರ್ಗೆ ಹಾಕೋಣದಷ್ಟೇ. ಬೇಳೆ ತೊಳ್ಕೊಂಡಿದ್ರಲ್ಲ ಅದೇ ಕುಕ್ಕರ್ಗೆಲ್ಲ ಹಾಕ್ಬಿಟ್ಟು ತಗೊಂಡಿದ್ವು ಅದೆಲ್ಲ ಪದಾರ್ಥನೂ ಹಾಕಿದೀನಿ. ಹಾಕ್ಬಿಟ್ಟು ಅದಕ್ಕೀಗ ನೀರ್ ಕುಡಿಯೋ ಗ್ಲಾಸ್ ಅಲ್ಲಿ 3 ಗ್ಲಾಸ್ ಆಗುವಷ್ಟು ನೀರ್ ಹಾಕೋತಾ ಇದೀನಿ. ನಿಮ್ಗೆ ಸಾಂಬಾರ್ ತೆಳ್ಳಗ್ ಬೇಕು ಅಂದ್ರೆ ಇನ್ನೂ 1 ಲೋಟ ಹಾಕೋಬಹುದು. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ 3 ಲೋಟ ಹಾಕೊಂಡಿದೀನಿ. ಈಗ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಂಬಾರು ಅರ್ಧ ರೆಡಿ. ಅರ್ಧ ಅಲ್ಲ, ಮುಕ್ಕಾಲ್ ರೆಡಿ. ಇನ್ ಕಾಲ್ ಭಾಗ ಇರುತ್ತೆ. 3 ವಿಸಲ್ ಬಂದ್ಮೇಲೆ ನೆಕ್ಸ್ಟ್ ಏನು ಅಂತ ಹೇಳೋದು. ಈಗ ಕುಕ್ಕರು 3 ವಿಸಲ್ ಆಯ್ತಾ ಅಲ್ಲ? 3 ವಿಸಲ್ ಆಗಿ ಕುಕ್ಕರ್ ಏರು ಹೋಗಿದೆ. ಈಗ ಓಪನ್ ಮಾಡಿ ತೋರಿಸ್ತಾರೆ ನೋಡ್ರಿ ನಮ್ಮ ಶ್ರೀಮತಿಯವರು. ಅದು ಹಿಂಗೆ ನೋಡ್ರಿ, ಎಲ್ಲ ಟೊಮೊಟೊ, ಹಸಿಮೆಣಸಿಕಾಯಿ, ಬದನೆಕಾಯಿ ಏನೇನು ತರಕಾರಿ ಹಾಕಿದ್ರು ಎಲ್ಲ ತರಕಾರಿನೂ ಬೆಂದೈತೆ. ಈಗ ಏನು ಮಾಡಬೇಕು ಅಂದ್ರೆ ಇದನ್ನ ಮಸ್ಕಬೇಕು. ಕಸಿಬೇಕಾ? ಬಸ್ತು ಮಸ್ಕಬೇಕು. ಈ ತರ ತಿಳಿ ಕಟ್ಟಿರುತ್ತಲ್ಲ ಮೇಲೆ, ಅದನ್ನ ಮಾತ್ರ ಮಸ್ಕೋಬೇಕು. ಅಲ್ಲ, ಬಸ್ಕೋಬೇಕು. ಈ ತರ ತಿಳಿ ಕಟ್ಟೆಲ್ಲ ಬಸ್ಕೊಂಡು ಆಮೇಲೆ ಮಸ್ಕೊಳೋದಲ್ಲ. ಈ ತರ ಬಸ್ಕೊಳ್ಳೋದ್ರಿಂದ ಮಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ತಿಳಿ ಕಟ್ನ. ಅದೇ ನಾನು ಅವತ್ತು ಮಸ್ಕಾಯಿ ಮಾಡೋದಿನ ಅಲ್ಲ ಮಸ್ಸೊಪ್ಪು ಮಾಡೋದಿನ ಹೇಳಿದ್ನಲ್ಲ. ಬದನೆಕಾಯಿ ಹಾಕಿ ಮಾಡಿದ್ರೆ, ಬದನೆಕಾಯಿ ಎಲ್ಲ ಹಾಕಿ ಈ ತರ ಮಸಿದ್ರೆ ಅದನ್ನ ಮಸ್ಕಾಯಿ ಅಂತಾರೆ ಅಂತ. ಇದೇ ಸಾಂಬಾರು ಮಸ್ಕಾಯಿ ಮಾಡ್ತಾ ಇರೋದು ಇವತ್ತು. ಇದೇ ಸಾಂಬಾರು ತುಂಬಾ ಸಿಂಪಲ್, ತುಂಬಾ ಸುಲಭ. ನಮ್ ಕಡೆ ಇನ್ನೊಂದ್ ಏನ್ ಗೊತ್ತಾ, ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ ಇರುತ್ತಲ್ಲ ಆ ಟೈಮಲ್ಲಿ ಮಾಡ್ತಾರೆ ಮಸ್ಕಾಯಿನ. ಫಂಕ್ಷನ್ ಮತ್ತೆ ಜಾಸ್ತಿ ಜನ ಕೆಲ್ಸಕ್ಕೆ ಬಂದ್ರೆ, ಹೊಲದಲ್ಲಿ ಕೆಲ್ಸಕ್ಕೆ ಬಂದಾಗ, ಮತ್ತೆ ದೇವ್ರು ಅರ್ಸೇವೆ ಆ ತರ ಏನಾದ್ರು ಮಾಡ್ತಾರೆ ಅಂದ್ರೆ ದೇವಸ್ಥಾನದಲ್ಲಿ ಊಟ ಹಾಕ್ತಾರಲ್ಲ ಅಂತ ಟೈಮ್ಗಳಲ್ಲಿ ಪಾಯಸ ಮಾಡಿಬಿಟ್ಟು, ಪಾಯಸ ಇಂಥದ್ದೆಲ್ಲ ಮಾಡಿರ್ತಾರಲ್ಲ ಅವಾಗ ಮಸ್ಕಾಯಿ ಮಾಡಿಬಿಡ್ತಾರೆ. ತುಂಬಾ ಕಡಿಮೆ ಖರ್ಚು, ಜಾಸ್ತಿ ರುಚಿ, ಜಾಸ್ತಿ ಒದಗುತ್ತೆ. ತರಕಾರಿ ಜಾಸ್ತಿ ಬೇಕಾಗಿಲ್ಲ. ಮೇನ್ ಬೇಳೆ, ಟೊಮೊಟೊ, ಬದನೆಕಾಯಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟೇ ಸಾಕು. ಇದು ಇನ್ನೊಂದು ಅವರು ಅವಾಗಲೇ ಒಗ್ಗರಣೆ ಪದಾರ್ಥ ತೋರ್ಸೋದು ಮರ್ತು ಬಿಟ್ಟವ್ರೆ ಸಾಂಬಾರ್ಗೆ. ನೋಡ್ರಿ ಒಗ್ಗರಣೆಗೆ ಅದೇ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, 1-2 ಒಣಮೆಣಸಿಕಾಯಿ ಇದಿಷ್ಟು ಒಗ್ಗರಣೆಗೆ ತಗೊಂಡವ್ರು. ಇವಾಗೆಲ್ಲ ಏನಮ್ಮ ಮಸ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕೋಬೇಕು ಸಾಂಬಾರ್ಗೆ ಅಲ್ಲ. ಮಸ್ಕೊಂಡಿದ್ದೆಲ್ಲ ಆಯ್ತು. ಈಗ ನೀಟಾಗಿ ರೀತಿ ಮಸ್ಕೋಬೇಕು. ಎಲ್ಲ ನುಣ್ಣಗಾಗ್ಬೇಕಲ್ಲ. ಬೇಳೆ ಸ್ವಲ್ಪ ಅರ್ಧ ನುಣ್ಣಗಾಗಿ, ಬೇಳೆ ತರಕಾರಿ ಎಲ್ಲ ಸ್ವಲ್ಪ ನುಣ್ಣಗಾಗ್ಬೇಕು. ಆ ರೀತಿ ಮಸ್ಕೋಬೇಕು. ಈಗ ತಿಳ್ಳಿಕಟ್ ಬಸ್ತಿಟ್ಟಿದ್ನಲ್ವಾ, ಇದನ್ನ ಇದಕ್ಕೆ ಹಾಕೋಬೇಕು. ನೋಡಿ, ನಾವು ಸ್ವಲ್ಪ ಸಾಂಬಾರ್ನ ಗಟ್ಟಿ ಮಾಡ್ತೀವಿ. ಇನ್ನು ಸ್ವಲ್ಪ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬಹುದು. ನಾವು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಗಟ್ಟಿ ಮಾಡ್ಕೊಂಡು, ಗಟ್ಟಿ ಇಲ್ಲ, ಮೀಡಿಯಂ. ಈಗ ಕಾಸಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಕಾಸ್ತಾ ಗಟ್ಟಿ ಆಗ್ತದೆ. ಕಾಸ್ತಾ ಸಾಂಬಾರ್ ಟೇಸ್ಟ್ ಬರುತ್ತೆ, ರುಚಿ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಇದ್ ಮಸ್ಕಾಯಿ ಸಾಂಬಾರು ಮಧ್ಯಾಹ್ನದ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ರುಚಿಯಾಗಿರುತ್ತೆ. ಈಗ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೋತೀವಿ. ಒಗ್ಗರಣೆ ಮಾಡಿಟ್ಕೊಂಡವ್ರೆ ಅದನ್ನ ಸಾಂಬಾರ್ ಹಾಕ್ಬಿಟ್ಟು ಒಗ್ಗರಣೆ ಅದಕ್ಕೆ ಹಾಕ್ಬಿಟ್ಟ ವೇಸ್ಟ್ ಮಾಡಬಾರ್ದು ಅಂತ ಒಗ್ಗರಣೆ ರೆಡಿ ಆಯ್ತು. ಮಸ್ಕಾಯಿ ಗಮ್ ಅಂತೈತೆ. ಒಗ್ಗರಣೆ ಹಾಕಿದ್ರೆ ಒಂಥರ ಸಾಂಬಾರ್ ಘಮ ಅಂತೈತೆ. ಸಾಂಬಾರ್ ನೋಡ್ರಿ ಹತ್ರದಿಂದ ತೋರ್ಸೋಣ ಒಂದ್ಸಲ. ಏನ್ ಸಖತ್ತಾಗಿ ಕಲರ್ಫುಲ್ ಆಗೈತೆ ನೋಡ್ರಿ ಸಾಂಬಾರು. ಈ ಸಾಂಬಾರ್ಗೆ ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಸಖತ್ತಾಗಿರುತ್ತೆ. ಸೂಪರ್. ನೋಡ್ರಿ ಬಿಸಿ ಬಿಸಿ ಮುದ್ದೆ ರೆಡಿ ಮಾಡವ್ರೆ ನಮ್ಮ ಶ್ರೀಮತಿ ಅವರು. ಮುದ್ದೆ ನೋಡ್ರಿ ಹೊಗೆ ಆಡ್ತಾ ಇತ್ತು. ಇನ್ನು ಬಿಸಿದು ಎಷ್ಟು ಬಿಸಿದೆ ಅಂದರೆ ಹೊಗೆ ಆಡ್ತಾ ಇತ್ತು ನೋಡ್ರಿ, ಎಷ್ಟು ಬಿಸಿದು. ಸಾಂಬಾರು ಅಷ್ಟೇ, ಬಿಸಿಯಾದ ಸಾಂಬಾರ್, ರುಚಿಯಾದ ಸಾಂಬಾರ್ ರೆಡಿ.
ಮಸ್ಕಾಯಿ ನಮ್ಮ ಊರ್ ಕಡೆ, ನಮ್ಮ ಕಡೆ ಫೇಮಸ್ ಸಾಂಬಾರು. ಮಸ್ಕಾಯಿ, ಬಸ್ಸಾಂಬಾರು, ಸಸ್ತಾ ಮಾಲ್ ಬಡಾ ಪನ್ನ ಅಂತೇನೋ ಒಂದು ಹೇಳ್ತಾರಲ್ಲ, ಆ ಥರ ಕಡಿಮೆ ಖರ್ಚು ಜಾಸ್ತಿ ಸಾಂಬಾರು, ಜಾಸ್ತಿ ರುಚಿ ಆಗುತ್ತೆ ಬರೋ ಅಂಥದ್ದು ಸಾಂಬಾರು. ಸಾಂಬಾರ್ ರೆಡಿ. ಈ ಸಾಂಬಾರ್ಗೆ ಇನ್ನೂ ಏನಿರ್ಬೇಕು ಹೇಳು? ಹಪ್ಳ, ಉಪ್ಪಿನಕಾಯಿ, ಇವೆಲ್ಲ ಇದ್ರೆ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ನಮ್ಮ ಮನೇಲಿ ಹಾಕಿಲ್ಲ, ಇವಾಗ ಹೊಸದಾಗಿನೂ ಹಾಕಬೇಕು. ಅದಕ್ಕೆ ಅಂಗಡಿ ತಂದಿದ್ದೀವಿ. ಮನೆ ಯಾವುದೋ ಇದಕ್ಕೆ ಯಾವುದು ಮನೆ ಮೋಲ್ಡ್ ಹಾಕೋ ಟೈಮಲ್ಲಿ ತಂದಿದ್ದು ಹಪ್ಳ. ನೋಡ್ರಿ, ಹಪ್ಳನೂ ಅಷ್ಟೇ ಮನೇಲಿ ಮಾಡಿರೋದಲ್ಲ, ಇದು ಅಂಗಡಿಯಿಂದ ತಗೊಬಂದಿದ್ದು ಮೋಲ್ಡ್ ಹಾಕೋ ಟೈಮಲ್ಲಿ. ಮನೆಗೆ ಮೋಲ್ಡ್ ಹಾಕೋಕೆ ತಂದಿದ್ದು ಅಂಗಡಿಯಿಂದ. ಅದು ಹೆಚ್ಚಾಗಿತ್ತು. ಅದನ್ನೇ ತುಂಬಾ ಇಷ್ಟ ಹಪ್ಳ ಅಂದ್ರೆ. ಹಪ್ಳ ಸ್ವೀಟು ಮತ್ತೆ ಹಪ್ಳ ಎರಡು ತುಂಬಾ ಇಷ್ಟ ಅಲ್ವಾ? ಸಾಕ್ ನೋಡ್ರಿ, ಊಟ ರೆಡಿ. ಬಿಸಿ ಬಿಸಿ ಮುದ್ದೆ, ಉಪ್ಪಿನಕಾಯಿ ಜೊತೆಲಿ ಮತ್ತೆ ಹಪ್ಳ ನೆಂಚ್ಕೊಳೋದಕ್ಕೆ. ಆಮೇಲೆ ಹುಣಸೆ ಮೊಗ್ಗು ಹಾಕಿರುವಂತ ಹಳ್ಳಿ ಶೈಲಿಯ ಮಸ್ಕಾಯಿ ಸಾಂಬಾರ್ ರೆಡಿ. ಊಟ ಮಾಡ್ಬೇಕೀಗ. ಮತ್ತೆ ಇನ್ನೇನಿಲ್ಲ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮ್ಯಾರಿದೆ ಫಾಲೋ ಮಾಡಿ. ಬಾಯ್. ನಮ್ಮ ಶ್ರೀಮತಿ ಅವ್ರು ಹೇಳಿದ್ರಲ್ಲ, ಸಬ್ಸ್ಕ್ರೈಬು, ಫಾಲೋ, ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಎಲ್ಲ ಮಾಡಿ. ಲೈಕು ಶೇರು ಕಮೆಂಟು, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸಹ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.